ಇವತ್ತು ಈ ರಾಧಿಕಾಗೆ ಸರಿಯಾಗಿ ಮಾಡ್ತೀನಿ ಎಲ್ಲರ ಮುಂದೆ. ಪಾಪ ಅವ್ರ ಅದಕ್ಕೆ ನಾ ಬರೀ ಅಳಿಸ್ತಾ ಇರ್ತಾಳಲ್ಲ, ಮಾಡ್ತೀನಿ ಇವತ್ತು. ಪೂಜೆ ಎಲ್ಲ ಮುಗ್ದಿದೆ ಇರುತ್ತಾ? ಇನ್ನು ಅವ್ರ ಮನೆಯವ್ರು ಯಾರ್ಯಾರು ಇದ್ದೀರಾ ಬಂದು ಇವ್ರಿಗೆಲ್ಲ ಬಟ್ಟೆ ಕೊಡೋರು ಬಟ್ಟೆ ಕೊಡ್ಬೋದು, ಅರ್ಶಿನ ಕುಂಕುಮ ಕೊಡೋರು ಕೊಡ್ಬೋದು. ಬನ್ನಿ. ಸ್ವಾಮಿಗಳೇ, ಇವರು ತವ್ರ ಮನೆಯವರೆಲ್ಲ ಆಮೇಲೆ ಬಂದು ಬಟ್ಟೆ ಕೊಡ್ತಾರೆ. ಮೊದಲು ಈ ಮನೆ ಮಗಳಾಗಿದ್ದಾಳಲ್ಲ ರಾಧಿಕಾ, ಹುಡುಗಿ ಇನ್ನೂ ಅವ್ರ ಅಣ್ಣ ಅದಕ್ಕೆ ಏನು ಮದುವೆ ಹುಡುಗರನ್ನೇ ಕೊಟ್ಟಿಲ್ಲ. ಮೊದಲು ಹುಡುಗಿ ಕೊಡಲಿ, ಆಮೇಲೆ ಎಲ್ಲರೂ ಬಟ್ಟೆ ಕೊಟ್ಟರೆ ಆಯಿತು. ನಿನ್ನೆ ಮದುವೆಲೇ ಎಲ್ಲ ಕೊಡ್ತಾಳ ಅಂತ ಮಾಡಿದ್ವಿ, ಆದರೆ ಅವ್ರಿಗಿನ್ನೂ ಏನೂ ಕೊಟ್ಟೇ ಇಲ್ಲ. ಈಗಲೂ ಕೊಟ್ಟಿಲ್ಲ ಅಂದರೆ ಮತ್ತೆ ಚೆನ್ನಾಗಿರಲ್ಲ. ಬೀಗರೆಲ್ಲ ಬಂದಾರ, ಎಲ್ಲರ ಮುಂದೆ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನು ಕಾಯ್ತಾ ಇದ್ದೀನಪ್ಪ ನನ್ನ ಮಗಳು ಮತ್ತು ಹಳೆಯಾಗಿ ಏನು ಕೊಡ್ತಾಳೋ ಅಂತ. ಅದಕ್ಕೆ ಮೊದಲು ಈ ಮನೆ ಮಗಳಾಗಿರೋ ರಾಧಿಕಾನ ಫಸ್ಟ್ ಕರೆಯೋಣ. ಅವ್ರಿಗೆ ಮದುವೆ ಹುಡುಗರು ಏನು ಕೊಟ್ಟಿಲ್ಲಲ್ಲ, ಅವ್ರಿಗೆ ಕೊಡಲಿ. ಅದಾದಮೇಲೆ ಬೇಕಾದರೆ ಎಲ್ಲರೂ ತವ್ರ ಮನೆಯವ್ರು ಬಂದು ಬಟ್ಟೆ ಕೊಡ್ತಾರೆ. ಹೆಂಗೋ ತಾನು ಈ ಮನೆ ಮಗಳಲ್ಲ, ಫಸ್ಟ್ ಅವ್ರಿಗೇ ಎಲ್ಲರಿಗೆ ಬಟ್ಟೆ ಎಲ್ಲ ಕೊಡಲಿ. ಮಗ ನೋಡು, ಇಬ್ರು ಹೆಂಗೆ ಮಾಡ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದೆ ನನ್ನ ಮಗನಿಗೆ, ಅಷ್ಟೆಲ್ಲ ವರದಕ್ಷಿಣೆ ಅದೇನು ಏನಪ್ಪ ನಾದ್ನಿಗೆಲ್ಲ ಅಷ್ಟೆಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅವರು, ಹೆಣ್ಣಿನ ಕಡೆಯವರು. ನೀವು ಗಿಫ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ, ಮುಯಿ ಏನನ್ನ ಚಲೋದು ಇಡ್ರಿ, ದೊಡ್ಡದು ರೇಟಿಂದು ಅಂತ ಹೇಳಿದ್ದೀನಿ. ನೀನು ತಲೆ ಹಾಕ್ಬೇಡ ನಮ್ಮ ವಿಷಯದಲ್ಲಿ ಹಂಗಿಂಗೆ ಅಂತೇಳಿ ನನ್ನ ಮೇಲೆ ಜೋರು ಮಾಡ್ದೆ. ಕೊಡಲಿ, ಅದೇನು ಕೊಡ್ತಾರೋ ನಾವು ನೋಡ್ತೀವಿ. ನಾನಂತೂ ಮಾತಾಡೋಕೆ ಹೋಗಲ್ಲಪ್ಪ. ನಮ್ಮ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂದಿರೋರಿಗೆ ನಾನು ಯಾಕೆ ಸಪೋರ್ಟ್ ಮಾಡಿ ಮಾತಾಡೋಕೆ ಹೋಗಲಿ. ಏನನ್ನ ಕೊಟ್ಕೊಳ್ಳಿ, ಏನನ್ನ ಮಾಡ್ಕೊಳ್ಳಿ, ಅವ್ರದ್ದೇ ಮರ್ಯಾದೆ ಹೋಗೋದು. ಅಂದರೆ ಅದು ಅತ್ತೆ, ನಾನು ಆಮೇಲೆ ಕೊಡೋಣ ಅಂತ ಇದ್ದೆ. ಇದೇನು ಮುಖ ಇಬ್ರು ಹಂಗೆ ಮಾಡ್ಕೊಂಡಿದ್ದೀರಾ? ಅಲ್ಲ, ಬೀಗರು ಎಲ್ಲರೂ ಬಂದಿದ್ದಾರಪ್ಪ, ಎಲ್ಲರೂ ಮನೆ ಪಕ್ಕದವರು ಅಕ್ಕಪಕ್ಕದವ್ರು ಎಲ್ಲರೂ ಬಂದಿದ್ದಾರೆ. ಹೀಗೆ ಎಲ್ಲರ ಮುಂದೆ ಕೊಟ್ಟರೆ ಚೆನ್ನಾಗಿರುತ್ತೆ. ಎಲ್ಲರೂ ಹೋದ್ಮೇಲೆ ಕೊಟ್ಟರೆ ಏನು ಚೆನ್ನಾಗಿರುತ್ತೆ ಹೇಳು? ಎಲ್ಲರೂ ಮನೆಗೆ ಹೋದ್ಮೇಲೆ ಕೊಟ್ಟರೆ ಏನು ಚೆನ್ನಾಗಿರುತ್ತಮ್ಮ? ಅವಾಗ ಹೋಗಿ ಎಲ್ಲರ ಮನೆಗೆ ಹೋಗಿ ನಮ್ಮ ಅಣ್ಣ ಅದಕ್ಕೆ ಈ ಗಿಫ್ಟ್ ಕೊಟ್ಟಿದ್ದೆ, ಆ ಗಿಫ್ಟ್ ಕೊಟ್ಟಿದ್ದೆ ಅಂತ ಹೋಗಿ ತೋರ್ಸೋಕ್ಕಾಗುತ್ತಾ? ಹಂಗೇನಾದರೂ ತೋರಿಸಿದ್ರೆ ಚಂಡಲ್ವಾಗಿರುತ್ತೆ, ನೋಡಿದವ್ರು ನಗ್ತಾರೆ. ಅದೇ ಎಲ್ಲರ ಮುಂದೆ ಹೀಗೆ ಕೊಟ್ಟೆ ಅಂತ ಅನ್ಕೋ, ಈ ಮನೆ ಮಗಳಾಗಿ ಹುಡುಗಿ ರಾಧಿಕಾ ಅವ್ರ ಅಣ್ಣಾರ್ಕಿಗೆ ಎಂಥ ದೊಡ್ಡ ಗಿಫ್ಟ್ ಕೊಟ್ಲು ಗೊತ್ತಾ ಅಂತೇಳಿ ಹೋಗಿ ಒಂದು 4 ಜನ ಕೇಳ್ಕೊತಾರೆ. ಅದಕ್ಕೆ ನನ್ನ ಮಾತು ಕೇಳು, ಇವಾಗ ಏನು ಕೊಡ್ಬೇಕು ಅನ್ಕೊಂಡಿದ್ದೀರಲ್ಲ, ಇವಾಗ ಕೊಟ್ಬಿಡ್ರಿ. ಎಲ್ಲರಿಗೂ ಗೊತ್ತಾಗುತ್ತೆ, ಅಕ್ಕಪಕ್ಕದವ್ರಿಗೂ ಗೊತ್ತಾಗುತ್ತೆ, ನಮಗೂ ಗೊತ್ತಾಗುತ್ತೆ, ಬೀಗರು ಬಂದಿರೋರ್ಗೂ ಗೊತ್ತಾಗುತ್ತೆ. ನಮ್ಮ ಮತ್ತೆ ಮಾತ್ರ ಸೂಪರ್ ಅಂದರೆ ಸೂಪರ್ ಅಷ್ಟೇ. ಅಲ್ಲ ಅದಕ್ಕೆಮ್ಮ, ಈಗ ಅವರು ಸ್ವಾಮಿಗಳಿಗೂ ಎಲ್ಲ ಹೋಗೋದಿರುತ್ತಲ್ಲ, ಮತ್ತು ಅವ್ರಿಗೂ ಟೈಮ್ ಆಗ್ತಾ ಇರುತ್ತೆ. ಅದಕ್ಕೆ ಬೇಕಾದರೆ ನಮ್ಮ ಹುಡುಗಿ ಆಮೇಲೆ ಕೊಡ್ತಾಳೆ ಬಿಡ್ರಿ. ಅಯ್ಯೋ, ಸ್ವಾಮಿಗಳು ಎಲ್ಲಿ ಹೋಗ್ತಾರೆ? ಅವರು ಈಗ ಫಂಕ್ಷನ್ ಐತೆ ಅಂತ ಬಂದಾರ ಅಂದರೆ ಅದನ್ನು ಪೂರ್ತಿ ಮಾಡ್ಕೊಂಡೆ ತಾನೇ ಹೋಗ್ತಾರೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ತಾನೇ ಹೋಗೋದು. ಯಾರನ್ನ ಫಂಕ್ಷನಲ್ಲಿ ಮಧ್ಯದಲ್ಲೇ ಎದ್ದೋಗ್ತಾರಾ? ಹಂಗೆಲ್ಲ ಏನಿಲ್ಲ. ಅಷ್ಟಕ್ಕೂ ಏನಂತ ಟೈಮ್ ಆಗಿದೆ, ಪೂಜೆ ಎಲ್ಲ ಬೇಗ ಬೇಗನೆ ಆಯ್ತಲ್ಲ. ಸ್ವಾಮಿಗಳೇ, ನಿಮಗೆ ನನ್ನ ಟೈಮ್ ಆಗ್ತಾ ಇದೆಯಾ? ಇಲ್ಲಮ್ಮ, ನಾವು ಈಗ ಒಂದು ಯಾವ್ದಾನ ಇಟ್ಕೊಂಡಿದೀವಿ ಪೂಜೆ ಅಂದ್ರೆ ಇರುತ್ತಾ, ಅದು ಅವತ್ತಿನ ದಿನ ಎಲ್ಲ ನಾವು ಅದಕ್ಕಂತಾನೆ ಇಟ್ಬಿಟ್ಟಿರ್ತೀವಿ. ಹಂಗೇನಿಲ್ಲ, ಟೈಮ್ ಏನಾಗಿಲ್ಲ, ಬೇಗ ಬೇಗ ಎಲ್ಲ ಮುಗೀತಲ್ಲ, ಪರವಾಗಿಲ್ಲ. ನೀವು ಎಷ್ಟೊತ್ತಾದ್ರೂ ಮಾಡಿ, ನಡೆಯುತ್ತೆ. ನಿಧಾನ ನಿಮ್ದು ಏನೇನಿದೆಯೋ ಅದೆಲ್ಲ ಮಾಡ್ರಿ, ನಡೆಯುತ್ತೆ, ಹಂಗೇನೇನಿಲ್ಲ. ಈಕೇನಪ್ಪ ಬಿಡಂಗೆ ಕಾಣೋವಳಲ್ಲ. ಅಲ್ಲ ಬೀಗ್ರೆ, ಅನ್ಪೂರ್ಣ ಅವರೇ, ನೀವು ಹಂಗೆ ಮಾತಾಡ್ತೀರಪ್ಪ. ಎಲ್ಲರೂ ಹೋದ್ಮೇಲೆ ಗಿಫ್ಟ್ ಕೊಟ್ಟರೆ ಏನು ಚೆನ್ನಾಗಿರುತ್ತೆ ನೀವು ಹೇಳಿ? ಎಲ್ಲರಿದ್ದಾಗ ಕೊಟ್ಟರೆ ನಿಮ್ಮ ಮಗಳಿಗೂ ಒಳ್ಳೆ ಮರ್ಯಾದೆ ಇರುತ್ತಪ್ಪ. ಹುಡುಗಿ ಅಂತ ಪರಿ ಅವ್ರ ಅಣ್ಣ ಅತ್ತಿಗೆಗೆ ಒಳ್ಳೆ ಗಿಫ್ಟ್ ಕೊಟ್ಟರು ಅಂತೇಳಿ ಮಂದಿ ಎಲ್ಲ ಮಾತಾಡ್ಕೋತಾರೆ. ಅಲ್ಲಮ್ಮ ರಾಧಿಕಾ, ಹುಡುಗನ ಹೆಸರೇನು? ಕಿರಣ್ ಅಲ್ಲ? ಇಬ್ಬರು ಅವಾಗಿಂದ ಹಂಗೆ ನೋಡ್ಕೊತಾನೆ ನಿಂತಿದ್ದೀರಾ. ನೋಡಿರಿ, ಏನಾನ ಬೇಗ ಕೊಡೋದಿದ್ರೆ ಕೊಟ್ಬಿಡ್ರಿ. ಸುಮ್ಮನೆ ಎಲ್ಲರಿಗೂ ಟೈಮ್ ಆಗುತ್ತಲ್ಲ, ಇನ್ನು ಮನೆಗೆಲ್ಲ ಕೆಲಸ ಕಾರ್ಯ ಇರ್ತಾವ. ಇದೆಲ್ಲ ಪೂಜೆ ಮುಗಿದ್ಮೇಲೆ ಇದೆಲ್ಲ ಮತ್ತೆ ಕ್ಲೀನ್ ಮಾಡೋದು ಅದು ಇದು ಅಂತ ತುಂಬ ಕೆಲಸ ಇರ್ತಾವ. ಅವರು ಸ್ವಾಮಿಗಳಿಗೂ ಲೇಟ್ ಆಗುತ್ತೆ. ಅವ್ರು ನಿಂದಿರ್ತೀನಿ ಬಾ ಅಂತೇಳಿ ಎಷ್ಟನ್ನ ಕಾಯಿಸ್ಬಾರ್ದಲ್ಲ. ಅದಕ್ಕೆ ಏನು ನಿಮ್ಮ ಅಣ್ಣ ಅತ್ತಿಗೆಗೆ ಮುಗಿ ಕೊಡ್ಬೇಕಂತ ಅಂದ್ಕೊಂಡಿದ್ರು, ಬೇಗ ಕೊಟ್ಬಿಟ್ರೆ ಎಲ್ಲರೂ ನೋಡ್ತಾರೆ. ಅಲ್ಲ ಇವನೇನು, ಈಕಿ ರಾಧಿಕಾನು ಹಂಗೆ ನಿಂತಿದ್ದಾರಪ್ಪ ಇಬ್ಬರು. ಅಷ್ಟೆಲ್ಲ ಇಸ್ಕೊಂಡಿದ್ದಾರೆ ಮದುವೆಯಲ್ಲಿ, ಏನಾನ ಒಂದು ಗಿಫ್ಟ್ ಕೊಡೋಕ್ಕಾಗಲ್ವಾ? ಮುಖ ನೋಡಿ ಹೆಂಗೆ ಬಿಟ್ಕೊಂಡು ನಿಂತಿದ್ದಾರೆ. ಕಿರಣ್, ಅವ್ರು ನಮ್ಮ ಬಿಡೋ ಥರ ಕಾಣಿಸ್ತಾ ಇಲ್ಲ. ಸುಮ್ಮನೆ ಎಲ್ಲರ ಮುಂದೆ ಮರ್ಯಾದೆ ಹೋಗೋಕ್ಕಿಂತ ಮುಂಚೆನೇ ಏನಾದರೂ ಒಂದು ಇಟ್ಬಿಡೋಣ. ಏನಾದರೂ ಕೊಡ್ತೀವಂತ ಹೇಳಿದ್ರೆ ಆಯಿತು. ಬೇಗ ಹೇಳಿ, ಏನು ಕೊಡೋಣ? ಎಲ್ಲರೂ ಇದ್ದಾರಲ್ಲ, ಹಂಗಾಗಿ ಒಂದು 5,000 ಇಟ್ಟರೆ ಆಯ್ತು ತಗೋ. ಏನ್ರಿ ಅದು ಅಷ್ಟು ಚೀಪಾಗಿ ಬರೀ 5,000 10,000 ಅಂತಿದ್ದೀರಲ್ಲ? 10,000ನೂ ಅಲ್ಲ, ಬರೀ 5,000 ಅಂತಿದ್ದೀರಾ. ಏನಾದರೂ ಗ್ರ್ಯಾಂಡಾಗಿ ಕೊಡಬೇಕು ರೀ, ಇಲ್ಲಾಂದರೆ ನಮ್ಮ ಮರ್ಯಾದೆ ತಾನೇ ಹೋಗೋದು ಎಲ್ಲರ ಮುಂದೆ. ನಾವು ನೋಡಿದ್ರೆ 2 ಲಕ್ಷ ಇಸ್ಕೊಂಡಿದ್ದೀವಿ. ನನಗೆ ಅವ್ರು 2 ಲಕ್ಷ ಕೊಟ್ಟಿದ್ದಾರೆ ಗೊತ್ತಾ, ಈ ಮನೆ ಮಗಳು ಅಂತ. ನೀವು ನೋಡಿದ್ರೆ ಬರೀ 5,000 ಅಂತಿದ್ದೀರಾ. ಆಡ್ಕೊಂಡು ಹೋಗಲ್ವಾ ಮಂದಿ ಎಲ್ಲ? ನೀನು ಮಾತ್ರ ಇಲ್ಲಿಂದ ಏನು 1 ರೂಪಾಯಿನೂ ತರಲಿಲ್ಲ, ಹಂಗೆ ಓಡ್ಕೊಂಡು ಬಂದೆ ಮದುವೆ ಮಾಡಿಕೊಂಡು. ಇಲ್ಲಿ ಮಾತ್ರ ನಿನಗೆ 5,000 ಚೀಪಾಗ್ಬಿಡ್ತಾ? ಅದೇ ನೀನು ಈ ಮನೇಲಿ ಹಂಗೂ ಹಿಂಗೂ ಕಳ್ತನ ಮಾಡಿ ಏನೋ ಒಂದು ನಾನು ಹೇಳ್ದಂಗೆ ಮಾಡಿ ದುಡ್ಡು ಕೂಡಿ ಇಟ್ಕೊಂಡಿದ್ರೆ ಇವತ್ತು ಮುಯಿ ಇಡೋಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕಾಗಿರ್ತಿರ್ಲಿಲ್ಲ.
ನಾನು ಎಷ್ಟು ಹೇಳಿದೆ ಈ ಮದುವೆ ಆಗೋದ್ರೊಳಗೆ ಅವರೆಲ್ಲ ಬ್ಯುಸಿ ಇರ್ತಾರೆ, ಹೆಂಗಾದ್ರೂ ಮಾಡಿ ದುಡ್ಡು ಹೊಡಿ ಈ ಮನೇಲಿ ಅಂತ. ಆ ದುಡ್ಡು ಹೊಡೆದಿದ್ರೆ, ಆ ದುಡ್ಡು ಕಳ್ತನ ಮಾಡಿದ್ರೆ ಇಷ್ಟೊತ್ತಿಗೆ ಆ ದುಡ್ಡಲ್ಲಿ ಇವ್ರಿಗೆ ಏನಾದರೂ ಒಂದು ಕೊಡ್ಬೋದಿತ್ತಾ? ಇಷ್ಟು ಚಿಂತೆ ಮಾಡೋ ಅವಶ್ಯಕತೆನೂ ಇರ್ತಾ ಇರಲಿಲ್ಲ. ಎಲ್ಲರ ಮುಂದೆ ಹಿಂಗೆ ತಲೆ ತೆಗೆಸ್ಕೊಂಡು ನಿಲ್ಲೋ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ನನ್ನ ಮಾತು ಕೇಳಿದ್ರೆ ತಾನೇ ನೀನು? ರೀ ನಮ್ಮ ತವ್ರ ಮನೇಲಿ ನಾನು ಕಳ್ತನ ಮಾಡೋಕ್ಕೆ ನಂಗೆ ಮನ್ಸು ಬರಲಿಲ್ಲ ರೀ. ಹಂಗೆ ಮಾಡಿ ಸಿಗಾಕೊಂಡ್ರೆ ಎಷ್ಟು ಮರ್ಯಾದೆಗೆ ಇಡು ಗೊತ್ತಾ? ಆ ವಿಷಯ ಎಲ್ಲ ಆಮೇಲೆ ಮಾತಾಡಿದ್ರಾಯ್ತು, ನಂಗೆ ಅದೆಲ್ಲ ಗೊತ್ತಿಲ್ಲ. ಈಗ ಇಲ್ಲಿ ಫಸ್ಟು ಮುಯಿ ಏನು ಹೇಳಬೇಕು ಅದನ್ನ ಹೇಳ್ರಿ ನೀವು. ರೀ ಹೇಳ್ರಿ, ಸುಮ್ಮನೆ ನಿಂತಿದ್ದೀರಲ್ಲ, ನೀವು ಹೆಂಗಾದ್ರೂ ನಿಂತ್ಕೊಳ್ರಪ್ಪ. ನಾನು ಸುಮ್ಮನೆ ನನ್ನ ಮರ್ಯಾದೆ ತಗೊಳಕ್ಕೆ ನನಗೆ ಇಷ್ಟ ಇಲ್ಲ. ನಾನೇನಾದರೂ ಒಂದು ಮಾಡ್ತೀನಿ. ಬಟ್ಟೆದೇನೋ ಅಮ್ಮ ಎಲ್ಲ ನೋಡ್ಕೊಂಡಿದ್ದಾರೆ. ಅವರೇ ಒಂದು ಸೀರೆ ಮತ್ತು ಅಣ್ಣಂಗೆ ಲುಂಗಿ ಪಂಜೆ ಎಲ್ಲ ಅಮ್ಮನೇ ಎಲ್ಲ ಕೊಟ್ಟಿದ್ದಾಳೆ, ಅದನ್ನೇ ತಂದು ಕೊಟ್ಬಿಡ್ತೀನಿ. ನಮ್ಮ ಅಣ್ಣ ಅತ್ತಿಗೆಗೆ ಈ ಬಟ್ಟೆ ಜೊತೆ 50,000 ನಾನು ಮದುವೆ ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, 50,000 ಕೊಟ್ಬಿಟ್ಲಲ್ಲ ಈಕಿ. ಮಾಡ್ತೀನಿ ಈಕಿಗೆ. ಅಷ್ಟೆಲ್ಲ ವರದಕ್ಷಿಣೆ ಇಸ್ಕೊಂಡು ಈಕಿನೂ ಅಷ್ಟೆಲ್ಲ ಇಸ್ಕೊಂಡು ಬರೀ 50,000 ಕೊಡ್ತಾರಾ? ಮಾಡ್ತೀನಿರು. ಏನಮ್ಮ ರಾಧಿಕಾ, 1,50,000 ಅಂತ ಹೇಳಕ್ ಹೋಗಿ ಬರೀ ಮೇಲೆ 50,000 ಹೇಳ್ಬಿಟ್ಟಿದ್ಯಾ ನೋಡು, ಕನ್ಫ್ಯೂಸ್ ಆಗಿ. ಏನು 1,50,000? ಯಪ್ಪ, ನಂಗೆ ಹಾರ್ಟ್ ಅಟ್ಯಾಕ್ ಆಗೋ ಥರ ಇದೆ. 1.5 ಲಕ್ಷನಾ? ಈಗ ಅಷ್ಟು ಕೊಡಲ್ಲ ಅಂದರೆ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದಾಕ್ಬಿಡ್ತಾಳೆ ಅಮ್ಮ. ಏನಿಲ್ಲ, ಇಲ್ಲಿ ನೋಡಿದ್ರೆ ಅಕ್ಕಪಕ್ಕದವ್ರು ಎಲ್ಲರೂ ಬಂದಿದ್ದಾರೆ, ಹೆಣ್ಮಕ್ಳು, ಮತ್ತು ಈ ಸ್ವಾಮಿಗಳು ಇದ್ದಾರೆ, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಅಷ್ಟೆಲ್ಲ ಇಸ್ಕೊಂಡಿದ್ದಾಳೆ ಮದುವೆಲಿ. ಹುಡುಗಿ ನೋಡಿದ್ರೆ ಬರೀ 50,000 ಕೊಟ್ಟಿದ್ದಾಳಲ್ಲ ಅಂತ ಚೀಪಾಗಿ ಎಲ್ಲರೂ ನನ್ನ ಬಗ್ಗೆ ಆಡ್ಕೊಂಡು ಹಾಕ್ಬಿಡ್ತಾರೆ. ನನ್ನ ಮರ್ಯಾದೆ ಅಷ್ಟೆಲ್ಲ, ನನ್ನ ಗಂಡನ ಮರ್ಯಾದೆ ಕೂಡ ಹೋಗುತ್ತೆ. ಸುಮ್ಮನೆ ಕೊಟ್ಬಿಡೋದೆ ವಾಸಿ. ಇಲ್ಲಾಂದರೆ ಈಕಿ ನಮ್ಮನ್ನ ಬಿಡಂಗೆ ಕಾಣಿಸ್ತಾ ಇಲ್ಲ, ಈಕಿ ಮೀನಾಕ್ಷಿ. ಹೌದೌದು, ನಾನು 1,50,000 ಅಂತ ಹೇಳಕ್ಕೆ ಹೋಗಿ ಬರೀ 50,000 ಅಂದ್ಬಿಟ್ಟೆ ಮರೆತು. ನಮ್ಮ ಅಣ್ಣ ಅತ್ತಿಗೆಗೆ ನಾನು ಬಟ್ಟೆ ಜೊತೆಗೆ 1.5 ಲಕ್ಷ ಮೂಗಿ ಕೊಡ್ತಾ ಇದ್ದೀನಿ. ನಮ್ಮ ತಂಗಿನ ನಂಗೆ ಏನು ಗಿಫ್ಟ್ ಕೊಡ್ತೀಯ ಅಂತ ಕೇಳಿದಾಗೆಲ್ಲ ಏನು ಹೇಳ್ತಾ ಇರಲಿಲ್ಲ, ಬಾಯಿ ಮುಚ್ಕೊಂಡಿರ್ತಾ ಇದ್ಲು, ಅಥವಾ ಏನಾದರೂ ಟಾಪಿಕ್ ಡೈವರ್ಟ್ ಮಾಡಿ ಮಾತಾಡ್ತಾ ಇದ್ಲು. ಅಂಥದ್ದು ಇವತ್ತೇನಪ್ಪ 1.5 ಲಕ್ಷ ಅಂದ್ಬಿಟ್ಲಲ್ಲ. ನಮ್ಮ ಭಾವ ನೋಡಿದ್ರೆ ಫುಲ್ ಸಿಟ್ಟಲ್ಲಿದ್ದಾನೆ. ಅವನಿಗೆ ಕೊಡೋಕೆ ಇಷ್ಟ ಇದ್ದಂಗಿಲ್ಲ. ಅಯ್ಯೋ ಕಿರಣ್, ಏನು ಸಿಟ್ಟಾಗಿ ಹೋಗ್ಬಿಟ್ರಾ? ಥೋ, ಏನು ಬೈತಾರೋ ಏನೋ. ಅವ್ರನ್ನ ಒಂದು ಮಾತು ಕೇಳದೆ ಹ್ಞೂ ಅಂದ್ಬಿಟ್ಟೆ. ಈಗ ಏನಿಲ್ಲ ಅಂದ್ರೂ ಅವರೊಂದು 2 ಲಕ್ಷ ಮತ್ತು ಸೀರೆದು ಮನೇಲೆಲ್ಲ ನನಗೂ ಸೀರೆ ಕೊಡಿಸಿದಾರಲ್ಲ, ಮತ್ತು ಗೋಲ್ಡ್ ನೆಕ್ಲೆಸ್ ಎಲ್ಲ ಕೊಡಿಸಿದ್ದಾರೆ. ಏನಿಲ್ಲ ಅಂದ್ರೂ 6ರಿಂದ 7 ಲಕ್ಷ ಖರ್ಚಾಗಿದೆ ನಂಗೆ ಒಬ್ಳಿಗೇನೆ. ಇನ್ನು ಮತ್ತು ಬಟ್ಟೆ ಕೂಡ ನಾನೇನು ತರಲಿಲ್ಲ, ಅಮ್ಮನೇ ತಂದು ಕೊಟ್ಟಿದ್ದಾಳೆ. ಮತ್ತು 1.5 ಲಕ್ಷ ಕೊಟ್ಟಿಲ್ಲ ಅಂದರೆ ಮರ್ಯಾದೆ ಇರಲ್ಲ ಅಂತ ಹ್ಞೂ ಅಂತ ಕೊಟ್ಬಿಟ್ಟೆ. ಈಗ ಏನು ಬೈತಾರೋ ಏನೋ ಕಿರಣ್. ನಂಗೆ ಈಗ ರೂಮಲ್ಲಿ ಹೋಗೋಕ್ಕೂ ಭಯ ಬರ್ತಾಯಿದೆ. ಈಗ ಹೋದರೆ ಮತ್ತೆ ಎಲ್ಲರ ಮುಂದೆ ಸುಮ್ಮನೆ ಜೋರಾಗಿ ಕಿರ್ಚಾಡ್ಬಿಟ್ರೆ ಮತ್ತೆ ಜಗಳ, ಮತ್ತೆ ಮರ್ಯಾದೆ ಹೋಗುತ್ತೆ. ಸುಮ್ಮನೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ, ಆವಾಗ ಅವರೇ ಕೂಲಾಗಿರ್ತಾರೇನೋ. ಅಂತೂ ಈ ಮೀನಾಕ್ಷಿ ಬಿಡಲೇ ಇಲ್ಲ ನೋಡು, ನನ್ನ ಮಗಳ ದುಡ್ಡೆಲ್ಲ ಗುಡಿಸಿ ಗುಂಡಂತ್ರ ಮಾಡಿಬಿಟ್ಲು. ಒಂದು ನಿಮಿಷ, ನನ್ನ ಗಂಡ ಅಲ್ಲೇ ಕೂತಿದ್ದಾರೆ, ಕರ್ಕೊಂಬರ್ತೀನಿ. ನಾವು ತಂದಿರೋ ಬಟ್ಟೆ ಎಲ್ಲ ರೂಮಲ್ಲೇ ಇದೆಯಲ್ಲ, ಹೋಗಿ ತೊಗೊಂಬರ್ತೀನಿ. 3 ಜೋಡಿಗೆ ಬಟ್ಟೆ ತಂದಿದ್ದೀವಿ, ತೊಗೊಂಬರ್ತೀನಿ. ಒಂದು ನಿಮಿಷ ಇರಿ. ಯಾರೆಲ್ಲ ನಮ್ಮ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ. ನಿಜವಾಗ್ಲೂ ಇದೆಲ್ಲ ಈ ಆ್ಯಪಲ್ಲಿ ನಂಗೆ ಈ ಥರ ಎಡಿಟ್ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗ್ತಾಯಿದೆ. ನಂಗೆ ಗೊತ್ತಿಲ್ಲ ಇದು ಆ್ಯಪಿನ ಪ್ರಾಬ್ಲಮಾ ಅಥವಾ ನನ್ನ ಫೋನಿನ ಪ್ರಾಬ್ಲಮಾ ಅಂತ. ಬರೀ ದಿಸ್ ಆ್ಯಪ್ ಈಸ್ ಅಂದರೆ ಈ ಆ್ಯಪ್ ಇದು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಕ್ಲೋಸ್ ಮಾಡಿ ಆ್ಯಪು ಅಥವಾ ವೆಯ್ಟ್ ಮಾಡಿ ಅಂತ ಬರೀ ಅದು ಬರ್ತಾನೆ ಇರುತ್ತೆ. ನನಗಂತೂ ತಲೆ ಕೆಟ್ಟೋಗುತ್ತೆ ಈ ಥರ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ 1-2-3 ಕಮೆಂಟ್ ಮಾಡಿದರು, ಈ ಥರ ಪಾರ್ವತಿ ಎದುರು ಮಾತಾಡದೆ ಈ ಥರ ಎಲ್ಲ ಅಂದಿದ್ದು ಅನ್ಸ್ಕೊಂಡ್ರೆ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ನೋಡಿ, ಮುಂದೆ ಈಗ ಹುಡುಗಿಗೆ ಅಪ್ಪ ಅಮ್ಮ ಮೊದಲೇ ಡೆತ್ ಆಗಿರ್ತಾರೆ ಚಿಕ್ಕವಳಿರ್ಬೇಕಾದ್ರೆ. ಅವಳು ಯಾರ ಜೊತೆನೂ ಹಂಗೆ ಅಂದರೆ ಎಲ್ಲರ ಜೊತೆ ಪ್ರೀತಿ ವಾತ್ಸಲ್ಯದಿಂದ ಬೆಳೆದಿರಲ್ಲ. ಅದಕ್ಕೆ ಮದುವೆಯಾಗಿ ಬಂದಮೇಲೆ ಈ ಅತ್ತೆ ಮಾವ ಮತ್ತು ನಾದ್ನೀರನ್ನೇ ಎಲ್ಲ ತನ್ನ ಕುಟುಂಬದವ್ರು ಅಂದ್ಕೊಂಡು ಪ್ರೀತಿಯಿಂದ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಹಂಗಾಗಿ ಅವಳು ಸೈಲೆಂಟಾಗಿರ್ತಾಳೆ ಹೊರತು ಅವ್ರನ್ನ ಎದುರುಕೊಂಡು ಅಂತ ಅಲ್ಲ. ನೋಡೋಣ, ಮುಂದೆ ಸ್ಟ್ರಾಂಗಾಗಿ ತೋರಿಸ್ತೀನಿ. ಈಗ ಪ್ರಿಯಾಂಕನೂ ಬಂದಿದ್ದಾಳಲ್ಲ, ಅವಳಂತೂ ಈ ಥರ ಅಂದಿದ್ದು ಅನ್ಸ್ಕೊಂಡಿರಂಗಿಲ್ಲ. ಮುಂದೆ ನೋಡಿ, ವಿಡಿಯೋ ನಿಜವಾಗ್ಲೂ ಚೆನ್ನಾಗಿದೆ ಈ ಸ್ಟೋರಿ. ಮತ್ತು ರಾಧಿಕಾ ಅವ್ರನ್ನ ಈಗಲೇ ಎಲ್ಲ ಹೊಡಿಯೋದು ಹಂಗೆಲ್ಲ ನಿನ್ನೆ 2 ಕಪಾಳಕ್ಕೆ ಹಾಕಬೇಕು ಅಂತ ಯಾರೋ ಹಾಕಿದ್ರು. ಹಂಗೆಲ್ಲ ಮಾಡಿದ್ರೆ ಮುಂದೆ ಅವ್ರು ಇನ್ನೂ ಏನು ಮಾಡ್ತಾರಂತ ಗೊತ್ತಾಗಲ್ಲಲ್ಲ. ನೋಡೋಣ, ಅವ್ರಿನ್ನೂ ಏನೇನು ಕಿತಾಪತಿ ಮಾಡ್ತಾರೆ, ಅದಾದಮೇಲೆ ಮುಂದೆ ಅವ್ರಿಗೇನು ಶಿಕ್ಷೆ ಸಿಗುತ್ತೆ ಅಂತ ಕಾದು ನೋಡಿ ಅಂತ ಕೇಳ್ತಾ ಇದ್ದೀನಿ.